ಶ್ರೀ ಯಾಜ್ಞವಲ್ಕ ಗುರುಭ್ಯೋ ನಮಃ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ. ರಾಮ್ ಮಾಡುವ ನಮಸ್ಕಾರಗಳು. ರಾವ್ 719 ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಇರುವಂತಹ ಈ ಭವಾನಿ ದೇವಸ್ಥಾನಕ್ಕೆ ನಾವೀಗ ಹೋಗ್ಬೇಕು ಅಂತ ಹೇಳಿ ಇಲ್ಲೇ ಮಾಘಸ್ನಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಆ ಪ್ರಕಾರ ಹಿಂದಿನ ದಿವಸ ಬಂದು ಇಲ್ಲೇ ರೂಮ್ ಮಾಡ್ಕೊಂಡು ಹಾಲ್ಟ್ ಆಗಿದ್ದು, ಬೆಳಗ್ಗೆ 5:15ಗೆ ನಾವೀಗ ನದಿ ತೀರಕ್ಕೆ ಹೋದ್ವಿ. ಹೋಗ್ತಿದ್ದ ಹಾಗೆ ಬೆಳಕಾಗಿತ್ತು. ಆಗ ಎಲ್ಲರೂ ನದಿನಲ್ಲಿ ಮುಳುಗಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟು ಗಂಗಾ ಪೂಜೆ ಹಾಗೆ ಗಂಗಾ ಆರತಿಯನ್ನ ಕೂಡ ಮಾಡಿ ನಾವು ಅಲ್ಲಿ ಸಂಪನ್ನವನ್ನ ಮಾಡಿದ್ವಿ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ. ಶಂಕರ ಮೌಲಿ ವಿಹಾರಿಣಿ ವಿಮಲೆ ಮಮತಿರಾಸ್ತಾಂ ತವ ಪದ ಕಮಲೆ. ಭಾಗೀರಥಿ ಸುಖದಾಯಿನಿ ಮಾತ ತವ ಜಲ महिमा निगमे ख्यात. नाहं जाने तव महिमानं पाहि कृपामयि मम ज्ञानिं. जय जय गंगे जय हर गंगे, जय जय गंगे जय हर गंगे. हरिपद पाद्य तरंगिणी गंगे हिमविधु मुक्ता धवल तरंगे. तोरे कुरु मम दुष्कृति भारं, कुरु कृपया भवसागर पारं. तव जलममलं येन निपीतं परमपदं खलु तेन गृहीतं. मातर्गंगे त्वय्यो भक्तः किल तं द्रष्टुं नयमः शक्तः. जय जय गंगे जय हर गंगे, जय जय गंगे जय हर गंगे. पतितो धारिणि जाह्नवी गंगे खंडित गिरिवर मंडित भंगे. भीष्म जननी हे मुनिवर कन्ये पतित निवारिणि त्रिभुवन धन्ये. ಕಾವೇರಿ ಭವಾನಿ ಅಮೃತ ನದಿಗಳ ಸಂಗಮದಲ್ಲಿ ನಾವು ಈ ಮಾಘಸ್ನಾನವನ್ನ ಪೂರೈಸಿಕೊಂಡ್ವಿ. ಅಲ್ಲೇ ಬಂದಂತವರು ಅರಿಶಿನ ಕುಂಕುಮಗಳನ್ನ ಕೊಟ್ಟರು. ಈ ಒಂದು ಪುಣ್ಯ ನದಿಯಲ್ಲಿ ನಾವು ಮಿಂದೆದ್ದು ಜನ್ಮ ಪಾವನವಾಯಿತು. ಈ ಒಂದು ಸಂದರ್ಭದಲ್ಲಿ ಅಷ್ಟೊತ್ತಿಗೆ 6:45-7 ಗಂಟೆ ಆಗೋಯ್ತು. ಅದಾದ ನಂತರ ನಾವು ಶ್ರೀ ಗುರುಗಳ ಪೂಜೆ, ಷೋಡಶೋಪಚಾರ ಪೂಜೆಯನ್ನ ಮಾಡ್ಬೇಕಂತ ಹೇಳಿ ಸಂಕಲ್ಪದೊಂದಿಗೆ ನಾವು ಬರ್ತೀವಿ. ಈ ಸ್ಥಳವನ್ನ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ನಮ್ಮ ಕಾವೇರಿ ತೀರ ನೆನಪಾಗುತ್ತೆ. ಹಲವಾರು ಕರ್ಮಗಳನ್ನ ಮಾಡೋದಕ್ಕೆ ಈ ನದಿ ತೀರದಲ್ಲಿ ಯೋಗ್ಯವಾಗಿ ಒಳ್ಳೆಯ ಅಂತ ಜಾಗವಾದ ಕೂಡ ಇದೆ. ಅದಾದ ನಂತರ ನಾವು ಗುರುಗಳ ಷೋಡಶೋಪಚಾರ ಪೂಜೆಯನ್ನ ಶುರು ಮಾಡಿದ್ವಿ. ನಮ್ಮ ಮಹಿಳಾ ಮಂಡಳಿಯವರು ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನ, ದೇವಿ ಸ್ತೋತ್ರಗಳನ್ನ ಹೇಳಿದ್ರು. ಶ್ರೀ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್, ಶ್ರೀ ಮೈತ್ರೇಯಿ ಮಹಿಳಾ ಮಂಡಳಿ, ಶ್ರೀ ಕಾಣ್ವ ಶಾಖಾ ಯುವ ಸಮಿತಿಯವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಮಾಘಸ್ನಾನದ 2ನೇ ದಿನದ ಪ್ರವಾಸ ಇವತ್ತು ನಡೀತಾ ಇದೆ. ಗಂಗಾ ತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ. ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ.
ब्रह्माचक्रञ्चर्यामस्तदान् मयि देवादादृष्टियमस्तावान् हरिः ओम् जयेन्द्ररमण गोविंद 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 वसंत माधव ಜಗವೇ ನಿನ್ನಲು ಸೇರಿಸುವುದು ದೇವಾ ನಿನ್ನನು ಸೇರಿಸುವೆ ಪಾವನ ಮೂರುತಿ ಪೂಜಿಸುವೆ शतमानं भवति भवति शतमानगं शतमानं भवति शतायुः शतायुर्भवति शतमानगं शतमानं भवति शतायुः शतमानमिति शतमानं भवति शतायुः शतायुर्भवति भवति शतायुः पुरुषः पुरुषः शतायुर्भवति भवति शतायुः पुरुषः शतायुः पुरुषः पुरुषः शतायुः शतायुः पुरुषः शतेन्द्रियः शतेन्द्रियः पुरुषः शतायुः शतायुः पुरुषः शतेन्द्रियः शतायुरिति शतायुः पुरुषः शतेन्द्रियः शतेन्द्रियः पुरुषः पुरुषः शतेन्द्रिय आयुष्यायुषि शतेन्द्रियः पुरुषः पुरुषः शतेन्द्रिय आयुषे शतेन्द्रिय आयुष्यायुषि शतेन्द्रियः शतेन्द्रिय आयुष्येवैवायुषि शतेन्द्रियः शतेन्द्रिय आयुष्येव. ಈ ಕಾವೇರಿ ತೀರದಲ್ಲಿ ಮಾಘಸ್ನಾನವನ್ನು ಪೂರ್ಣಗೊಳಿಸಿ ನಾವು ಉಮಾಮಹೇಶ್ವರ ದೇವಸ್ಥಾನ ಅಂದರೆ ಶ್ರೀ ಭವಾನಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವ ಪಾರ್ವತಿ ಉಮಾಮಹೇಶ್ವರ ಗಣೇಶ ಹಾಗೆ ಸುಬ್ರಹ್ಮಣ್ಯರ ದೇವಾಲಯ ಇದು ದೊಡ್ಡ ದೇವಸ್ಥಾನ. ಆದರೆ ನಾವು ಬೆಳಗಿನ ಜಾವನೇ ಹೋಗಿದ್ದರಿಂದ ನಮಗೆ ಅಷ್ಟೊಂದು ರಶ್ ಇರಲಿಲ್ಲ. ಸಾಧಾರಣವಾಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಹೊರಗಡೆ ಬಂದ್ವಿ. ಇದು ಮುಖ್ಯವಾದ ದೇವಸ್ಥಾನ, ಭವಾನಿ ಅಮ್ಮನವರ ದೇವಸ್ಥಾನ. ಇದು ವಿಶೇಷವಾದಂಥದ್ದು, ಕೇಳಿದ ಒಂದು ಇಷ್ಟಾರ್ಥಗಳನ್ನು ಫಲಿಸುವಂಥ ದೇವಸ್ಥಾನ. ದೇವಿ ಮಹಿಮೆ ಅಷ್ಟೇ ಜಾಸ್ತಿ ಇದೆ. ನಾವು ಬೆಳಗಿನ ಜಾವ ನೋಡಿದಂಥ ಈ ರಾಜಗೋಪುರ ವಿಮಾನ ಗೋಪುರ ಏನಿತ್ತು ಅದು ಬೆಳಗಿನ ಜಾವ ಕತ್ತಲಲ್ಲಿ ಆ ಕಡೆ ಹೊರಭಾಗದಿಂದ ನೋಡಿದ್ವಿ. ಈಗ ದೇವಸ್ಥಾನದ ಒಳಭಾಗದಲ್ಲಿ ಹಿಂಭಾಗದಲ್ಲಿ ನಿಂತಿದ್ವಿ. ಈ ಗೋಪುರದ ಹತ್ರ ನಮ್ಮ ಬಂಧು ಬಾಂಧವರೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಈ ದೇವಸ್ಥಾನದ ಪ್ರಾಕಾರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಾರಾಯಣನ ಒಂದು ದೇವಸ್ಥಾನ ಕೂಡ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಶಿವ ಪಾರ್ವತಿ ವಿಷ್ಣು ಪರಿವಾರ ಕೂಡ ಇಲ್ಲಿ ಇರೋದ್ರಿಂದ ನಮಗೆ ದಿವ್ಯ ದರ್ಶನವನ್ನು ಪಡ್ಕೊಂಡ್ವಿ. ಈ ಬೆಳಿಗ್ಗೆನೇ ಈ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಪ್ರಶಾಂತತೆಯನ್ನು ಕಂಡಾಗ ಈ ಒಂದು ಮಾರ್ನಿಂಗ್ ವೈಬ್ಸ್ ನಮ್ಮನ್ನು ಇನ್ನಷ್ಟು ಒಂಥರ ಚೈತನ್ಯಗೊಳಿಸ್ತು. ಬಹಳ ಸಂತೋಷ ಆಯಿತು, ಆನಂದವಾಯಿತು. ಈ ಮಾಘಸ್ನಾನ ಮಾಡೋದ್ರಿಂದ ಹಲವಾರು ಪುಣ್ಯಗಳನ್ನು ನಾವು ಸಂಪಾದನೆ ಮಾಡ್ಬೋದು. ಯಾಕೆಂದರೆ ಸೂರ್ಯೋದಯಕ್ಕೆ ಮುನ್ನ ನಾವು ಈ ಸ್ನಾನವನ್ನು ಮಾಡೋದು, ಮಾಘ ಪುರಾಣವನ್ನು ಓದೋದು, ಇದರಿಂದ ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸು, ನಮ್ಮ ಪರಿವಾರಕ್ಕೆ ಶ್ರೇಯಸ್ಸು, ಮಕ್ಕಳುಗಳಿಗೆ ವಿದ್ಯಾಬುದ್ಧಿ ಪ್ರಾಪ್ತಿಯಾಗುತ್ತೆ. ದೇವರ ದರ್ಶನದಿಂದ ನಾವು ದೈವ ಬಲವನ್ನು ಸಂಪಾದನೆ ಮಾಡ್ಕೋಬಹುದು. ಮದುವೆ ಆಗಿಲ್ಲದೆ ಮದುವೆ ಆಗುತ್ತೆ, ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗುತ್ತೆ, ವಿದ್ಯಾಬುದ್ಧಿ ಪ್ರಾಪ್ತಿಯಾಗುತ್ತೆ, ಮನೋ ಇಷ್ಟಗಳು ಇಷ್ಟಾರ್ಥಗಳೆಲ್ಲ ಲಭಿಸುವಂಥದ್ದು ಒಂದು ಪುಣ್ಯಕರವಾದಂಥ ಒಂದು ಮಹತ್ ಕಾರ್ಯ ಈ ಮಾಘಸ್ನಾನ. ಹಾಗೆ ದೇವತಾ ಒಂದು ಆರಾಧನೆ, ಪೂಜೆ, ಪುನಸ್ಕಾರ ಏನೇ ಮಾಡಿದ್ರು ಕೂಡ ಅದು ನಮ್ಮನ್ನು ಸದಾ ಕಾಯ್ತಾ ಇರುತ್ತೆ. ನಾವು ಈ ಭವಾನಿಯಲ್ಲಿ ತಿಂಡಿಯನ್ನು ಮುಗಿಸ್ಕೊಂಡು ಅದಾದ ನಂತರ ನಾವೀಗ ಬಸ್ನಲ್ಲಿ ಹೊರಡ್ತಾ ಇದ್ದೀವಿ. ಈಗ ಮುಂದಿನ ಪ್ರಯಾಣ ಚಿನ್ನಿಮಲೈ ಮುರುಗನ್ ಅಂತ. ಇಲ್ಲಿಂದ ಸುಮಾರು 1 ಗಂಟೆ ಒಳಗಡೆನೆ ಪ್ರಯಾಣ. ಈ ಬಸ್ನಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲ ಅಂತ್ಯಾಕ್ಷರಿ ಆಡ್ತಾ ಖುಷಿಯಾಗಿ ಸಂತೋಷದಿಂದ ಎಲ್ಲರೂ ನಾವು ಹೋದ್ವಿ. ಬಸ್ನಲ್ಲಿ ಒಂದು ಒಳ್ಳೆ ಮಜಾ ಇತ್ತು. ಭವಾನಿ ತಂಡ ಹಾಗೆ ಶ್ರೀರಂಗಂ ತಂಡ ಅಂತ ಹೇಳಿ ನಾವು ಮಾಡಿಕೊಂಡು ನಾವು ಬಸ್ನಲ್ಲಿ ಈ ಒಂದು ಅಂತ್ಯಾಕ್ಷರಿ ಆಡಿದಾಗ ಒಳ್ಳೆ ವಿಭಿನ್ನವಾಗಿ ವಿಶೇಷವಾಗಿತ್ತು. ಹಳೆ ಹಾಡಿಂದ ಹಿಡಿದು ರಿಟ್ರೋಸಿಂದ ಮೆಟ್ರೋಸ್ವರೆಗೂ ಎಲ್ಲ ಹಾಡುಗಳು ಬರ್ತಿತ್ತು. ಮುಂದೆ ನಾವು ಚಿನ್ನಿಮಲೈ ಮುರುಗನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬಸ್ನ ಅಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅವ್ರ ಬಸ್ಸೇ ಇರುತ್ತೆ, ಆ ಬಸ್ಸಲ್ಲಿ ಹತ್ಕೊಂಡು ಹೋಗ್ಬೇಕು. ನಮ್ಮ ಬಸ್ಗಳೆಲ್ಲ ಬಿಡೋದಿಲ್ಲ, ಪ್ರೈವೇಟ್ ಕಾರ್ ಆದರೆ ಬಿಡ್ತಾರೆ. ಅಲ್ಲಿ ತಲಾ 10 ರೂಪಾಯಿ ಇರುತ್ತೆ ಟಿಕೆಟ್. ನಾವೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮಲ್ಲಿ ಒಬ್ರು ತಂಡದಿಂದ ತಗೊಂಡಿದ್ರು. ಹಾಗೆ ಇಡೀ ಬಸ್ ತುಂಬ ನಾವೇ ಸೇರ್ಕೊಂಡ್ಬಿಟ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಮಜಾ ಇತ್ತು. சுப்பிரமணிய சாமி என்பார், கார்த்திகேயன் என்பார், சுவாமிநாதன் என்பார், முக அமுதன் என்பார், பாலசுப்பிரமணியன் என்பார், கருணாகரன் என்பார், கதிர்காம கந்தன் என்பார், கதிர்வேல சுவாமி என்பார், சேதாதிபதி என்பார், கதிர்வேலன் என்பார், பரமகுரு என்பார், முத்துக்குமாரன் என்பார், சூரனை கூறு போட்டவனாம், சுனாமியை விரட்டி விட்டவனாம், யோகர் கொடுத்த பொக்கிஷமா, பஞ்சாமிரத பிரியனாம், தத்துமலை சுவாமியாம். அப்படிப்பட்ட முருகனவன் ரொம்ப சின்னவனா சுவாமி. சின்ன சின்ன முருகைய சிங்கான முருகைய கொஞ்சி கொஞ்சி தமிழ் பேசு செந்தில் வடிவேலனவ. ಹೆಸರಿಗೆ ತಕ್ಕಂತೆ ಚಿನ್ನಮಲೈ ಮುರುಗನ್ ಅಂದರೆ ಚಿಕ್ಕ ಬೆಟ್ಟದ ಮುರುಗನ್ ಅಂದರೆ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ.
ಈ ಒಂದು ಬಸ್ಸಲ್ಲಿ ಬಂದು ನಾವು ಇಳಿದು ಅಲ್ಲಿಂದ ದರ್ಶನ ಮಾಡೋದಕ್ಕೆ ಹೋದ್ವಿ. ಅಲ್ಲಿ ಶನಿವಾರ ಭಾನುವಾರ ಸಮಯ ಆದ್ರಿಂದ ಭಾಳ ಜನ ಇದ್ದರು. ಆದರೂ ಪರವಾಗಿಲ್ಲ ಅಂತ ವಿಶೇಷ ದರ್ಶನಕ್ಕೋಸ್ಕರ ಒಂದು ₹25 ಟಿಕೆಟ್ ತೊಗೊಂಡೋದ್ವಿ. ಈ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಹೇಗೆ ಕಾಣುತ್ತೋ ಅದೇ ರೀತಿ ಇದು ಕಾಣುತ್ತೆ. ಇಲ್ಲಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಬಿಸಿಲು ಇದ್ದರೂ ಕೂಡ ಅದು ನಮಗೇನು ಅಷ್ಟು ಕಾಣಲಿಲ್ಲ. ಭಾಳ ಚೆನ್ನಾಗಿದೆ. ಭಾಳ ಆನಂದವಾಗಿ ಈ ಒಂದು ದೇವರ ದರ್ಶನ ಆಯಿತು. ಇದಾದ ನಂತರ ಅವ್ರ ಬಸ್ಸಲ್ಲೇ ಮತ್ತೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದ ಮೇಲೆ ಅಲ್ಲಿಂದ ಮತ್ತೆ ನಾವು ಶಿವನ್ಮಲೈ ಮುರುಗನ್ ಅಂತ ಅಲ್ಲಿ ಕೂಡ ಇವ್ರದ್ದೇ ಬಸ್ ಇರುತ್ತೆ. ಆ ಬಸ್ಸಲ್ಲಿ ಕೂಡ ನಾವು ಹತ್ಕೊಂಡು ಹೋಗಬೇಕು. ತಲಾ ₹10 ಟಿಕೆಟ್. ಅದಾದ ನಂತರ ಅಲ್ಲಿಂದನೂ ಬಸ್ಸಲ್ಲಿ ಇಳಿದು ಬರಬೇಕು. ಈಗ ಹೇಗೆ ನಮ್ಮ ಉತ್ತರ ಭಾರತದಲ್ಲಿ ದೇವಸ್ಥಾನಗಳಲ್ಲಿ ಹೇಗೆ ಗಂಧ ಹಚ್ಬಿಟ್ಟು ಕುಂಕುಮ ಎಲ್ಲ ಇಡ್ತಾರೆ, ಆ ರೀತಿಯಾದಂಥ ಇಲ್ಲೂ ಕೂಡ ಗಂಧ ಎಲ್ಲ ಇಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ದೇವರ ದರ್ಶನ ಕೂಡ ಚೆನ್ನಾಗಾಯಿತು. ಇಲ್ಲಿ ಮೂಲ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗುಡಿ ಇದೆ. ಆ ಗುಡಿಯಲ್ಲಿ ನಾವು ದರ್ಶನ ಮಾಡಿದ್ವಿ. ಇಲ್ಲಿ ದೀಪದ ಬೆಳಕಲ್ಲಿ ದೇವರ ಒಂದು ದರ್ಶನ ಆಗುತ್ತೆ. ಯಾವುದೇ ರೀತಿ ಲೈಟ್ ಇರೋದಿಲ್ಲ. ಇಲ್ಲಿ ಕೂಡ ಅನೇಕ ಜನಸಂಖ್ಯೆ ತುಂಬಿತ್ತು. ಆದರೂ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯ್ತು. ನಮ್ಮ ಕೋಟೆಯನ್ನು ಮುತ್ತಿದೆ. ಹೋಗಿ ರಣಗಾಳಿಯನ್ನು ಊದಿ. ஞானவடி வேலன் என்பார், வேலாயுத சுவாமி என்பார், தேவாதி தேவன் என்பார், ஸ்கந்த குரு என்பார், அப்பையிடம் ஆசி பெற்றவனா, அப்பனுக்கே பாடம் சொன்னவனா, கார்த்திகை பெண்ணிடம் வளர்ந்தவனா, தேன் தமிழ் காத்த தெய்வமா, மயூர வாகனத்தில் வருபவனா, சித்தாதி சித்தனா, சஷ்டி கவசம் கொண்டவனா, அப்படிப்பட்டு முருகனவே ரொம்ப ரொம்ப சின்னவனா, முருகே சின்ன சின்ன முருகைய சிங்கார முருகைய கொஞ்சி கொஞ்சி தமிழ் பேசும் செந்தில் வடிவேலனவ. குன்ற குடியான் என்பார், பழனிமலைநாதன் என்பார், வடபழனி ஆண்டவன் என்பார், சரவண பவன் என்பார், விமலன் சுவாமி என்பார், தண்டாயுதபாணி என்பார், கலியுக வரதன் என்பார், வெற்றி வடிவேலன் என்பார், வீரவடி வேலன் என்பார், மரகத வண்ணன் என்பார், ஞானப்பலம் கேட்டவனா, நம்பினோரை நாடுபவனா, காவடி பிரியனா, ராஜ அலங்காரம் கொண்டவனா, ஆண்டியாய் நின்றானா, ஆனால் செல்வத்தை எல்லாம் கொடுப்பானா, அப்படிப்பட்ட முருகனவே ரொம்ப ரொம்ப சின்னவனா சுவாமி. சின்ன சின்ன முருகைய சிங்கார முருகைய கொஞ்சி கொஞ்சி தமிழ் பேசும் செந்தில் வடிவேலனவ. ಈ ಒಂದು ದಿನ ಭವಾನಿ ದೇವಸ್ಥಾನ ಬಿಟ್ಟರೆ ಇನ್ನೆಲ್ಲ ಮುರುಗನ್ನ ನಾವು ಬೆಟ್ಟದ ಮೇಲೆ ಮುರುಗನ್ನೇ ನೋಡಿದಂತಾಯಿತು. ಇವತ್ತು ನಾವು ಬೆಟ್ಟದ ಮೇಲೆ ಮುರುಗನ್ನ ದರ್ಶನ ಮಾಡಿಕೊಂಡು ಬಂದ ನಂತರ ಪರಿಮಳ ಪ್ರಸಾದ ಸಿದ್ಧವಾಗಿತ್ತು. ಡಾಕ್ಟರ್ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ ಆಗ ಅವರ ತಂಡದವರು ಈ ಒಂದು ಪರಿಮಳ ಪ್ರಸಾದವನ್ನು ತಯಾರು ಮಾಡಿದ್ರು. ಪಲಾವು ಮೊಸರನ್ನ ಸಿದ್ಧವಾಗಿತ್ತು. ಬಂದಿದ್ದ ತಕ್ಷಣ ಹೊಟ್ಟೆ ಹಸಿವಾಗಿತ್ತು. 4 ಗಂಟೆ ಆಗಿತ್ತು. ಅದಾದ ನಂತರ ಊಟೋಪಚಾರ ಮುಗಿಸ್ಕೊಂಡು ಪಳನಿ ಕಡೆ ಹೊರಟ್ವಿ. ಇಲ್ಲಿ ವಿಂಡ್ ಪವರ್ ತುಂಬಾ ಇದೆ ಈಗ ಹೋಗ್ಬೇಕಾದ್ರೆ. ಈ ಒಂದು ಪಳನಿ ನಮ್ಮ ದಿಂಡಿಗಲ್ ಜಿಲ್ಲೆಯಲ್ಲಿದೆ. ದಿಂಡಿಗಲ್ ಬಂದು ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ದಾಟ್ಕೊಂಡು ಆ ಕಡೆ ಹೊರಟೋದ್ರೆ ಸಾಕು. ಕೇವಲ 1 ಗಂಟೆ 1.5 ಗಂಟೆ ಪ್ರಯಾಣ ಮಾಡಿದ್ರೆ ಅದು ಒಂದು ಬಾರ್ಡರ್ ಇದ್ದಾಗೆ ಪಳನಿ. ಅಲ್ಲಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಪಳನಿಗೆ ಹೋಗೋಷ್ಟಕ್ಕೆ ಕತ್ಲಾಗಿತ್ತು. ನಾವು ಅಲ್ಲಿ ಬಸ್ನ ಇದರಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ. ಅದಾದ ನಂತರ ನಾವು ಒಂದು ಬ್ಯಾಟ್ರಿ ಗಾಡಿಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾತ್ರಿ 7:30ಗೆ ಅಲ್ಲಿ ಒಂದು ವಿಂಚ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕೇಬಲ್ ಕಾರ್ ಇರುತ್ತೆ, ಹಾಗೆ ವಿಂಚ್ ಇದೆ, ರೈಲ್ ಇದೆ. ಸೊ ಕೇಬಲ್ ಕಾರಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ₹100 ಚಾರ್ಜ್ ಮಾಡ್ತಾರೆ ಕೇಬಲ್ ಕಾರಲ್ಲಿ. ಅದೇ ವಿಂಚ್ ಅಂತ ಹೋಗ್ಬೇಕಾದ್ರೆ ಅದು ₹65 ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಹೋಗ್ಬೇಕಾದ್ರೆ. ಜಾಸ್ತಿ ಬರಬೇಕಾದ್ರೆ ₹25 ಅಷ್ಟೇ. ಅದರಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಈ ರೈಲಲ್ಲಿ ಹೋದ್ವಿ ವಿಂಚು. ಈ ಒಂದು ವಿಂಚಲ್ಲಿ ಹೋಗ್ಬೇಕಾದ್ರೆ ಅದು ಒಂಥರ ಪೂರ್ತಿ ಬೆಟ್ಟ ಹತ್ತೋ ಥರನೇ ಒಂದು ಅನುಭವ ಇತ್ತು. ಇಲ್ಲಿ ಕೂಡ ಈ ತಿರುಪ್ತಿಲಿ ಕೂಡಾಕಿ ವೆಯ್ಟ್ ಮಾಡಿ ಹೋದಂಗೆ ಹೋಗ್ತಾ ಇತ್ತು. ನಮಗೀಗ ನೋಡಿದ್ವಲ್ಲ, ಇದೇ ನಮ್ಮ ಪಾರ್ಕಿಂಗ್ ಜಾಗ. ಈ ಪಾರ್ಕಿಂಗ್ ಜಾಗದಿಂದ ಬೆಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಕೇಬಲ್ ಕಾರ್ಗಳಲ್ಲಿ ಹೋಗ್ಬೇಕು ಅಂತ ಹೇಳಿ ಈ ಒಂದು ಬ್ಯಾಟ್ರಿ ಗಾಡಿಯಲ್ಲಿ ಓಡೋಡಿ ಹೋದ್ವಿ. ಹೋದ ನಂತರ ನಮ್ಮ ಪುಣ್ಯ ನಾವು ಒಳಗಡೆ ಹೋದ್ಮೇಲೆ ಆಮೇಲೆ ಗೇಟ್ ಹಾಕ್ಬಿಟ್ರು. ಹಾಗೆ ನಮಗೆ ದರ್ಶನಕ್ಕೆ ಏನೂ ತೊಂದರೆ ಆಗಲಿಲ್ಲ. ದರ್ಶನ ಚೆನ್ನಾಗಿ ಮಾಡಿದ್ವಿ. ಬಟ್ ಕ್ಯೂ ಜಾಸ್ತಿ ಇತ್ತು. ಈ ರೀತಿ ಬ್ಯಾಟ್ರಿ ಗಾಡಿಗಳು ಹೋಗ್ತಾ ಇರುತ್ತೆ. ಇದು ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ. ದೇವರ ದರ್ಶನ ಮಾಡಿ ಕೆಳಗಡೆ ಬರೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಯಾಕೆಂತಂದರೆ ವಿಂಚ್ಗೆ ಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಮೆಟ್ಲಿಳಿದು ನಡ್ಕೊಂಬಂದ್ವಿ.
ಇದಾದ ನಂತರ ಎಲ್ಲರೂ ಒಂದು ಕಡೆ ಸೇರಿ ಗ್ರೂಪ್ ಫೋಟೋ ತೊಗೊಂಡು ಅದಾದ ನಂತರ ಹೋಟೆಲಲ್ಲೇ ಊಟ ಒಂದು ವ್ಯವಸ್ಥೆ ಮಾಡಿದ್ರು. ಈ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಈ ಪ್ರವಾಸ ತುಂಬ ಅದ್ಭುತವಾಗಿತ್ತು. ಯಾರು ಈ ಪ್ರವಾಸದಲ್ಲಿ ಬಂದಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ತನು ಮನ ಧನ ಸಹಾಯ ಮಾಡಿರ್ತಾರೆ, ಯಾರೆಲ್ಲ ಈ ದೇವಸ್ಥಾನ ದರ್ಶನಗಳನ್ನು ಮಾಡಿರ್ತಾರೆ ಅವರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಭಗವಂತ ಸದಾ ಕಾಪಾಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀವಿ. ಈ ಒಂದು ಪ್ರವಾಸದಿಂದ ಸಾಕಷ್ಟು ನಮಗೆ ಪುಣ್ಯ ಯೋಗ ಇದನ್ನೆಲ್ಲ ಮಾಡಿಕೊಟ್ಟಂಥವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರವಾಸ ಅಂದಮೇಲೆ ಸಣ್ಣ ಪುಟ್ಟ ಏರುಪೇರುಗಳೆಲ್ಲ ಇರುತ್ತೆ. ಇದೆಲ್ಲವೂ ನಮ್ಮ ಬಂಧು ಬಾಂಧವರು ಶಾಖಾ ಬಾಂಧವರು ಅನುಸರಣೀಯ ರೀತಿಯಲ್ಲಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಈ ಪ್ರವಾಸ ಒಂದು ಯಶಸ್ವಿ ಆಯಿತು. ಈ ಮೇಲ್ಗಡೆ ಕಾಣಿಸ್ತಾ ಇರೋದು ದೇವಸ್ಥಾನ. ಈ ಒಂದು ಮಾಘ ಮಾಸದ ಈ ಒಂದು ವಿಡಿಯೋನ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನನ್ನ ಕೈಲಾದಂಥ ರೀತಿಯಲ್ಲಿ. ಇದು ಏನಂತ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಯಾವಾಗ ಬೇಕಾದ್ರೂ ರಾಮರಾವ್ 7019 ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ನೀವೇನೇ ವಿಡಿಯೋ ಮಾಡ್ಕೊಂಡಿದ್ರು, ಫೋಟೋ ಮಾಡ್ಕೊಂಡಿದ್ರು, ಎಲ್ಲದಕ್ಕೂ ಮಿಗಿಲಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಯಾವಾಗ ಬೇಕಾದ್ರೂ 10 ವರ್ಷ ಬೇಕಾದ್ರೂ ಹೋದ್ಮೇಲೂ ನೀವು ಇದನ್ನು ನೋಡ್ಬೋದು. ಇದು ನಿಮಗೆ ಒಂದು ಮೆಮೊರಬಲ್ ಆಗಿರುತ್ತೆ. ಈ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ನಮಸ್ಕಾರ.